ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡಿ ಇವತ್ತಿನ ದಿವಸ ಇವತ್ತು ರಾಜ್ಯೋತ್ಸವದ ಕಲರವ ಇವತ್ತು ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ಎಂಬತಕ್ಕಂಥದ್ದು ಬರೀ ನವಂಬರ್ಗೆ ಮಾತ್ರ ಸೀಮಿತ ಅಲ್ಲ. ವರ್ಷದ 365 ದಿವಸವೂ ತಾಯಿ ಭುವನೇಶ್ವರಿಯ ಹಬ್ಬವೇ. ಜೊತೆಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಒಂದು ವಿಶೇಷವಾದಂಥ ಹೆಮ್ಮೆಯಿಂದ ಹೇಳುವಂಥದ್ದು ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡದ ಹಬ್ಬ, ನಾಡ ಹಬ್ಬ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ಇವತ್ತು ಜಯನಗರದ ಹಬ್ಬವನ್ನು, ಜಯನಗರದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಈ ಒಂದು ಕಾರ್ಯಕ್ರಮ ನನ್ನ ಆತ್ಮೀಯನೂ ಹಾಗೂ ನನ್ನ ಆಶ್ರಮದ ಪಟ್ಟ ಶಿಷ್ಯನೂ ಆದಂತಹ ಚಂದ್ರು ಮತ್ತು ಆತನ ಸಂಗಡಿಗರೆಲ್ಲರೂ ಸೇರಿ ಬಹಳ ಅದ್ಧೂರಿತವಾದಂಥ ಈ ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ನಾನು ಮತ್ತು ನನ್ನ ಆತ್ಮೀಯರಾದಂತಹ ಮೂರ್ತಿರವರು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಭಾಳ ಸಂತೋಷ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ಹೇಳೋದೊಂದೇ, ಕನ್ನಡದ ನುಡಿಮುತ್ತು ನಿರಂತರವಾಗಿರಬೇಕು. ಕನ್ನಡದ ಕಂಪು ನಾಡು, ದೇಶ, ಹೊರದೇಶಗಳಲ್ಲೂ ಸಹಿತ ವಿರಾಜವಾಗಿ ಇನ್ನಷ್ಟು ರಾರಾಜಿಸಬೇಕು. ಅದಕ್ಕಾಗಿ ಕನ್ನಡದ ನುಡಿಮುತ್ತಿಗಾಗಿ, ಕನ್ನಡಕ್ಕಾಗಿ, ಕನ್ನಡದ ಹೋರಾಟಕ್ಕಾಗಿ, ಅದರಲ್ಲೂ ಇತ್ತೀಚೆಗೆ ನಡೀತಿರ್ತಕ್ಕಂಥ ಕನ್ನಡದ ಹೋರಾಟ, ಕನ್ನಡದ ಧ್ವನಿ ಉಳಿಸ್ಲಿಕ್ಕಾಗಿ, ಕನ್ನಡದ ನುಡಿ ಉಳಿಸ್ಲಿಕ್ಕಾಗಿ, ಕನ್ನಡದ ಭಾಷೆಯನ್ನು ಉಳಿಸ್ಲಿಕ್ಕಾಗಿ ಹೋರಾಡ್ತಿರ್ತಕ್ಕಂಥ ಎಷ್ಟೋ ಜನ ಕನ್ನಡದ ಹೆಬ್ಬುಲಿಗಳು ಶ್ರಮಿಸ್ತಿದ್ದಾರೆ. ಅವರೊಂದಿಗೆ ನಾವು ಸಹಿತ ಕೈ ಜೋಡಿಸಬೇಕಾಗಿದೆ. ಎಲ್ಲರೂ ಒಗ್ಗಟ್ಟಾದರೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸುವಂತಹ ಕಾರ್ಯಕ್ರಮ ಮತ್ತಷ್ಟು ಅದ್ಧೂರಿತವಾಗಿ ನಡೆಯುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್, ನಿಜವಾಗ್ಲೂ ಇದೊಂದು ರೀತಿಯಲ್ಲಿ ನಮ್ಮ ಕನ್ನಡಿಗ ಮೇಲೆ ದೌರ್ಜನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಇವತ್ತು ಹೊರದೇಶದಿಂದ ಬಂದಂಥ ಮತ್ತು ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇಲ್ಲಿ ನೆಲ ಹುಡ್ಕೊಂಡು ಸಂಪಾದನೆ ಮಾಡಿಕೊಂಡು ಮನೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಆದರೆ ಕನ್ನಡದ ನಾಮಫಲಕನ ಹಾಕೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಇವತ್ತು ಇಂಗ್ಲೀಷ್ ಮಾಧ್ಯಮನ ಮೆರೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತೇನು 2-3 ದಿನಗಳಿಂದ ಒಂದು ಕನ್ನಡದ ಭಾಷೆ ನುಡಿಗಾಗಿ ಹೋರಾಟ ಮಾಡಿದ ನಮ್ಮ ನಾರಾಯಣಗೌಡರು ಒಂದು ಅಭಿಯಾನ ಇಟ್ಕೊಂಡಿದ್ರು. ಕನ್ನಡದ ನಾಮಫಲಕವನ್ನು 60% ಕನ್ನಡ ಹಾಕಬೇಕು, 40% ಇಂಗ್ಲೀಷ್ ಮಾಡಬೇಕಂತೇಳಿ ಆ ಒಂದು ಹೋರಾಟದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದೊಂದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ತಲೆ ತಗ್ಗಿಸುವಂಥ ಕೆಲಸ. ಯಾಕಂತೇಳಿದ್ರೆ ಇವತ್ತು ಕನ್ನಡ ಹೋರಾಟಗಾರನ ನೀವು ಅರೆಸ್ಟ್ ಮಾಡ್ತಾಯಿದ್ದೀರಾ. ಈ ಕೆಲಸ ಯಾರು ಮಾಡಬೇಕಾಯ್ತು? ಸರ್ಕಾರ ಮಾಡಬೇಕಾಯ್ತು. ಇವತ್ತು ಸರ್ಕಾರ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಆರ್ಡ್ರ್ ಕೊಟ್ಟಿದೆ 60% ಕನ್ನಡ ಬಳಸಿ ಅಂತ. ಎಲ್ಲಿ ಬಳಸ್ತಾ ಇದ್ದೀರಾ? ಇವತ್ತು ಯಾವ ಹೋಟ್ಲಿಗೆ ಹೋಗಿ, ಮಾಲ್ಗೆ ಹೋಗಿ, ಎಲ್ಲಿಗೆ ಹೋಗಿ ಎಲ್ಲ ಇಂಗ್ಲೀಷು. ನಾವು ಓದಿರೋದೇನು ಕನ್ನಡ. ನಾವೇನು ಹೊರದೇಶದಲ್ಲಿ ಬದುಕ್ತಾ ಇದ್ದೀವಾ? ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಇವತ್ತು BBMP ಕಮಿಷನರ್ ಎಚ್ಚರಿಕೆ ತಗೊಂಡು ಕೂಡಲೇ ಕರ್ನಾಟಕದ ಮೂಲೆ ಮೂಲೆಯಲ್ಲಿ 60% ಕನ್ನಡದ ನಾಮಫಲಕ ಧರಿಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಇಲ್ಲ, ಇವರು 18 ವರ್ಷದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಸಮರ ಅಂತೇಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಅದೇ ಟೈಮಲ್ಲಿ 15-16 ನಮ್ಮ ರಾಮಮೂರ್ತಿ ಅವ್ರದ್ದು ಸೋಮಶೇಖರ್ ಬರ್ತಡೇ ಇದೆ. ಆ ಟೈಮಲ್ಲಿ ಮಾಡೋರು. ಅವರು ಈ ಸಲ ಎಲ್ಲೋ ಜಪಾನ್ಗೆ ಹೋಗಬೇಕು ಅನ್ನೋ ಪ್ಲಾನ್ ಇರೋದ್ರಿಂದ ಪೋಸ್ಟ್ಪೋನ್ ಆಗಿತ್ತು. ಹಾಗಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅದು ಅವರು ಪ್ರಯುಕ್ತನೂ ಮಾಡ್ತಾ ಇದ್ದಾರೆ. ಯಾಕೆ ರಾಮಮೂರ್ತಿ ಅವರು ನಮ್ಮ ಈಗಿನ MLA ಆಗಿದ್ದಲ್ಲ CK ರಾಮಮೂರ್ತಿ ಅವರು ಹಬ್ಬದ ಹುಟ್ಟುಹಬ್ಬನ ಇವರು ಯಶಸ್ವಿಯಾಗಿ ಈ ರೀತಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಅಂಗವಿಕಲರಿಗೆ ಇದು ಶಾಲಾ ಮಕ್ಕಳಿಗೆ ನೋಟ್ ಬುಕ್ಸ್ ಇರ್ಬೋದು, ಆಮೇಲೆ ಬ್ಯಾಗ್ಗಳಿದೆ. ಆಮೇಲೆ ಇದು ಬಂದು ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ, ಆಹಾರ ಕಿಟ್ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದೇನೆಂದರೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಡೊನೇಟ್ ಮಾಡ್ತಾ ಇದ್ದಾರೆ. ಅವರ ಸ್ಕಾಲರ್ಶಿಪ್ ಥರ ಡೊನೇಟ್ ಮಾಡ್ತಾ ಇದ್ದಾರೆ. ಏನೇ ಒಂದು ಪ್ರಾಬ್ಲಮ್ ಅಂದ್ರೂ ಇವ್ರನ್ನ ಬಂದು ಕೇಳಿದ್ರೆ ಅವರು ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅಲ್ಲ ಸರ್, ನಮ್ಮ ಕರ್ನಾಟಕ ನಮ್ಮ ಆಲ್ರೆಡಿ ಭಾರತದಲ್ಲೇ ಇದು ಅಂತ ಹೇಳ್ತಾರೆ. ಆದರೆ ಕರ್ನಾಟಕದಲ್ಲಿ ಕಂಪಲ್ಸರಿಯಾಗಿ ಕನ್ನಡ ಇರಬೇಕು. ಯಾಕಂದರೆ ನಾವು ಯಾವುದೇ ರಾಜ್ಯಕ್ಕೆ ಹೋಗಿ ನೋಡಿ, ಆ ರಾಜ್ಯದ ಇದೇ ಇರುತ್ತೆ. ಇವಾಗ ತೆಲುಗು ಇರುತ್ತೆ, ತಮಿಳ್ನಾಡಲ್ಲೋದ್ರೆ ತಮಿಳ್ನಾಡು ಇರುತ್ತೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡೋದು ಸಿದ್ದರಾಮಯ್ಯ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಅವರು ಒಂದು ಥರ ಕನ್ನಡದವ್ರಿಗೆ ಭೇದ ಭಾವ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ರಾಜ್ಯೋತ್ಸವದ ಸಮಾರಂಭ ಪುನೀತ್ ರಾಜ್ಕುಮಾರ್ ಅವರ ಸಮರ ಸೇನೆಯ ವತಿಯಿಂದ ನಮ್ಮ 4th ಬ್ಲಾಕ್ ಜಯನಗರದ ನಮ್ಮ ಚಂದ್ರು ಅವರು ತುಂಬ ವಿಶೇಷವಾಗಿ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ಭಾರಿ ಖುಷಿಯಾಗ್ತಾ ಇದೆ. ನಮ್ಮ ಕನ್ನಡದ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ತುಂಬ ಮುಂದಾಳತ್ವ ವಹಿಸಿಕೊಂಡು ಅವರು ಮತ್ತು ಅವ್ರ ಜೊತೆಲಿರ್ತಕ್ಕಂಥ ಸಹಚರ ಎಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗ್ತಾ ಇದೆ. ನಮಗೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಭಾಗ್ಯನ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಜವಾಗಿ ನಾನು ಋಣಿಯಾಗಿದ್ದೀನಿ ಅಂತ ಹೇಳಿಕೊಂಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ತಾನೇ ಆನಂದ್ ಗುರೂಜಿಯವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ಆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ನಮಗೆ ಮತ್ತು ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಕನ್ನಡದ ಕೆಲಸಗಳನ್ನ ಮಾಡಿಕೊಂಡು ಹೋಗೋಂಥ ಶಕ್ತಿಯ ತಾಯಿ ಭುವನೇಶ್ವರಿ ಅವರಿಗೆ ಕರುಣಿಸಲಿ. ಕನ್ನಡ ಉಳಿಸೋಣ, ಬೆಳೆಸೋಣ, ನಾವೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೋರಿಸ್ಕೊಟ್ಟಂಥ ಒಂದು ಸರ್ವಿಸ್ ಅಂತ ಏನಿದೆ, ಆ ಸರ್ವಿಸ್ನೂ ಕೂಡ ಇವತ್ತು ಎಲ್ಲರೂ ಮುಂದುವರ್ಸ್ಕೊಂಡು ಬಂದಿದ್ದೀರಾ. ನಿಜವಾಗಿ ತುಂಬ ಖುಷಿ ಆಗ್ತಾಯಿದೆ. ನಾವು ಜನಸೇವೆ ಮಾಡೋಂಥ ಒಂದು ಶಕ್ತಿ ಚಂದ್ರವ್ರಿಗೆ ಇನ್ನೂ ಜಾಸ್ತಿ
ಆ ತಾಯಿ ಭುವನೇಶ್ವರಿ ಶಕ್ತಿ ಕೊಡಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನಮ್ಮ ನಾಡಿನಲ್ಲಿ, ನಮ್ಮ ಊರಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆಗೆ ಆದ್ಯತೆ ತಾನೇ ಕೊಡಬೇಕು. ಅದಕ್ಕೆ ಎಲ್ಲರೂ ಅದನ್ನು ಏನು ಈಗ ಸರ್ಕಾರ ಕೂಡ ಈಗ ಅದಕ್ಕೆ ಚಿಂತನೆ ಮಾಡಿ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದನ್ನು ಇಷ್ಟೇ ಪರ್ಸೆಂಟೇಜ್ ಬೋರ್ಡ್ ಹಾಕಬೇಕು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಒಂದು ಆರ್ಡ್ರ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದನ್ನು ಕೂಡ ಎಲ್ಲ ಸೇರಿ ಸಹಕಾರ ಕೊಟ್ಟು ಅದೇ ರೀತಿ ನಡ್ಕೋಬೇಕು ಅನ್ನೋದೇ ನಮ್ಮ ಆಸೆ.